ಬೇಲೂರು ತಾಲೂಕು ಸವಿತಾ ಸಮಾಜ ಸಹಕಾರ ಸಂಘ ಬೇಲೂರು ನೂತನ ಕಚೇರಿಯನ್ನು ಪಟ್ಟಣದ ಪಂಪ್ ಹೌಸ್ ಬೀದಿಯಲ್ಲಿ ಶುಭಾರಂಭಗೊಳಿಸಲಾಯಿತು. ಸಮಾಜದ ಅಭಿವೃದ್ಧಿ ಹಾಗೂ ಸದಸ್ಯರಿಗೆ ಉತ್ತಮ ಸೇವೆ ನೀಡುವ ಉದ್ದೇಶದಿಂದ ನೂತನ ಕಚೇರಿ ಸ್ಥಾಪಿಸಲಾಗಿದ್ದು, ಉದ್ಘಾಟನಾ ಕಾರ್ಯಕ್ರಮವನ್ನು ಸರಳ ಮತ್ತು ಅರ್ಥಪೂರ್ಣವಾಗಿ ನಡೆಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್, ಸವಿತಾ ಸಮಾಜದ ಅಭಿವೃದ್ಧಿಗೆ ಸಹಕಾರ ಸಂಘಗಳು ಮಹತ್ವದ ಪಾತ್ರ ವಹಿಸುತ್ತವೆ. ಸರ್ಕಾರದಿಂದ ಸೌಲಭ್ಯಗಳು ಸಮರ್ಪಕವಾಗಿ ತಲುಪಬೇಕಾದರೆ ಸಂಘಟನೆ ಬಲವಾಗಿರಬೇಕು. ಈ ನಿಟ್ಟಿನಲ್ಲಿ ಬೇಲೂರು ತಾಲೂಕು ಸವಿತಾ ಸಮಾಜ ಸಹಕಾರ ಸಂಘ ಸ್ಥಾಪಿಸಿರುವುದು ಶ್ಲಾಘನೀಯ ಹೆಜ್ಜೆಯಾಗಿದೆ. ನೂತನ ಕಚೇರಿ ಉದ್ಘಾಟನೆಯೊಂದಿಗೆ ಸಂಘದ ಕಾರ್ಯಚಟುವಟಿಕೆಗಳಿಗೆ ಮತ್ತಷ್ಟು ವೇಗ ಸಿಗಲಿದೆ. ಸಮುದಾಯದ ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಮಾಜಿಕ ಪ್ರಗತಿಗಾಗಿ ಇಂತಹ ಸಂಘಟನೆಗಳು ಅಗತ್ಯವಿದ್ದು, ಸರ್ಕಾರದ ವಿವಿಧ ಯೋಜನೆಗಳ ಲಾಭವನ್ನು ಸಮಾಜದ ಪ್ರತಿಯೊಬ್ಬ ಸದಸ್ಯನಿಗೂ ತಲುಪಿಸುವ ಜವಾಬ್ದಾರಿ ಸಂಘದ ಮೇಲಿದೆ. ಸವಿತಾ ಸಮಾಜ ಒಗ್ಗಟ್ಟಾಗಿ ಮುಂದೆ ಬಂದರೆ ಇನ್ನಷ್ಟು ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಜಿಲ್ಲಾ ವಾಲ್ಮೀಕಿ ಸಂಘದ ಅಧ್ಯಕ್ಷ ಮಧು ನಾಯಕ್ ಮಾತನಾಡಿ, ಸವಿತಾ ಸಮಾಜದ ಸಹಕಾರ ಸಂಘ ಸ್ಥಾಪನೆಯು ಸಮುದಾಯದ ಅಭಿವೃದ್ಧಿಗೆ ಬಲವಾದ ವೇದಿಕೆಯಾಗಲಿದೆ. ಸಂಘಟನೆಯ ಮೂಲಕ ಮಾತ್ರ ಸಮಾಜದ ಆರ್ಥಿಕ ಹಾಗೂ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯ ಎಂದರು. ಎಲ್ಲ ಸಮಾಜಗಳು ಸಂಘಟಿತರಾಗಿ ತಮ್ಮ ಹಕ್ಕುಗಳು ಮತ್ತು ಸೌಲಭ್ಯಗಳಿಗಾಗಿ ಸರ್ಕಾರದ ಗಮನ ಸೆಳೆಯಬೇಕು. ಸಹಕಾರ ಸಂಘಗಳು ಸ್ವಾವಲಂಬನೆಗೆ ದಾರಿ ಮಾಡಿಕೊಡುತ್ತವೆ. ಸವಿತಾ ಸಮಾಜದ ಈ ಪ್ರಯತ್ನಕ್ಕೆ ವಾಲ್ಮೀಕಿ ಸಮಾಜದ ಪರವಾಗಿ ಸಂಪೂರ್ಣ ಬೆಂಬಲವಿದ್ದು, ಮುಂದಿನ ದಿನಗಳಲ್ಲಿ ಪರಸ್ಪರ ಸಹಕಾರದಿಂದ ಸಮಾಜಗಳ ಅಭಿವೃದ್ಧಿಗೆ ಕೈಜೋಡಿಸಲಾಗುವುದು ಎಂದು ಹೇಳಿದರು. ಸವಿತಾ ಸಮಾಜದ ಸಹಕಾರ ಸಂಘದ ಅಧ್ಯಕ್ಷ ನರಸಿಂಹಸ್ವಾಮಿ ಮಾತನಾಡಿ, ನಮ್ಮ ಸವಿತಾ ಸಮಾಜ ಸಹಕಾರ ಸಂಘಕ್ಕೆ ಸರ್ಕಾರದಿಂದ ಅಗತ್ಯವಾದ ಸೌಲಭ್ಯಗಳು ಈವರೆಗೆ ಲಭ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಸಂಘಟನಾತ್ಮಕವಾಗಿ ಸರ್ಕಾರದ ಗಮನ ಸೆಳೆದು ಸವಿತಾ ಸಮಾಜದ ಸಮಗ್ರ ಅಭಿವೃದ್ಧಿ ಸಾಧಿಸುವ ಉದ್ದೇಶದಿಂದಲೇ ಈ ಸಹಕಾರ ಸಂಘವನ್ನು ಸ್ಥಾಪಿಸಲಾಗಿದೆ. ಸಂಘದ ಮೂಲಕ ಸಮುದಾಯದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿ ಸದಸ್ಯರಿಗೆ ಸ್ವಾವಲಂಬನೆಯ ಅವಕಾಶ ಕಲ್ಪಿಸುವುದು ನಮ್ಮ ಮುಖ್ಯ ಗುರಿಯಾಗಿದೆ ಎಂದರು. ಮತ್ತೆ ಭಾಳ ವಿಚಾರವಾಗಿ ನಾವು ಏನು ಹೇಳಬೇಕು ಅಂದರೆ, ಸಮುದಾಯದ ಬೆಳವಣಿಗೆಗೆ ಸಾಕಷ್ಟು ನಮಗೆ ಇದು ಪ್ರೇರಣೆ ಬೇಕಾಯಿತು. ಯಾಕೆಂದರೆ ತಾಲೂಕಿನಲ್ಲಿ ಸುಮಾರು ಒಂದು 2000 ಜನಸಂಖ್ಯೆ ಇದ್ವಿ. ನಾವೊಂದು ಅಭಿವೃದ್ಧಿ ಮಾಡಬೇಕು. ಯಾಕೆಂದರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ನಮಗೆ ಸಾಲ ತಗೊಳ್ಳೋಕ್ಕೆ ಆಗಲಿ ಕೊಡೋಕ್ಕೆ ಆಗಲಿ ನಮಗೆ ಆಗ್ತಾ ಇರಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಸಹಕಾರ ಸಂಘನ ಸ್ಥಾಪನೆ ಮಾಡಿದ್ವಿ. ಅದ್ರ ಮುನ್ನುಡಿಯಾಗಿ ಇನ್ನು ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕನ್ನೋದು ಒಂದು ಹೆಬ್ಬಯಕೆ ಇದೆ. ಹಾಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸನ್ಮಾನ್ಯ ಸಮಾಜ ಸೇವಕರಾದಂಥ BM ಸಂತೋಷ್ ಅವರಿಗೆ ನಾನು ಆತ್ಮೀಯವಾದ ಸ್ವಾಗತವನ್ನು ನಾನು ಕೊಡ್ತೀನಿ. ಕೂಡ ಇವರೆಲ್ಲ ಚರ್ಚೆ ಮಾಡಿದ್ರಾಗ ನಮಗೆ ಸಾಲ ತಗೊಳ್ಳಿಕ್ಕೆ ಮಾಡಲಿಕ್ಕೆಲ್ಲ ತುಂಬ ಕಡೆ ಕಷ್ಟ ಆಗ್ತಿದೆ ಹಾಗೆ ಅಂತೆಲ್ಲ ಹೇಳಿ ಇದರ ಬಗ್ಗೆ ಚರ್ಚೆ ಮಾಡಿದರು. ಹಾಗೆ ಅವರ ಸಮುದಾಯದವರೆಲ್ಲ ಸೇರಿಕೊಂಡು ಇವತ್ತಿನ ದಿನ ಇದೊಂದು ಚಾಲನೆ ಮಾಡಬೇಕು ಅಂತ ಹೇಳಿ ಇವತ್ತು ಒಂದು ಹಮ್ಮಿಕೊಂಡು ಇವತ್ತು ಓಪನ್ ಮಾಡಿದ್ದಾರೆ. ಇವತ್ತನ್ನು ಅದು ಅವರು ಎಲ್ಲ ಅವರ ಷೇರ್ದಾರರು ಎಲ್ಲ ಜಾಸ್ತಿ ಆಗಲಿ ಮತ್ತು ಇದು ಒಂದು ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತೇಳಿ ನಾನು ಇವತ್ತಿನ ದಿವಸ ಆಶಿಸ್ತೇನೆ. ಇದನ್ನು ಸವಿತಾ ಸಮಾಜ ಸಹಕಾರ ಸಂಘ ಮಾಡಿ ಹಣಕಾಸು ಕೊಡೋಕ್ಕೆ ಮತ್ತು ತಗೊಳ್ಳೋದಕ್ಕೆ ಎಲ್ಲ ಅನುಕೂಲ ಆಗಲಿ ಅಂತ ಒಂದು ಸಂಘ ಸ್ಥಾಪನೆ ಮಾಡಿದ್ದು. ಸ್ವಂತ ಕಚೇರಿ ಇರಲಿಲ್ಲ. ಸ್ವಂತ ಕಚೇರಿ ಇಲ್ಲದೇ ಜಾಗ ಒದಗಿಸ್ಕೊಡಿ ಅಂತ ಹೇಳಿ ನಮ್ಮ ಅವಧಿನಲ್ಲಿ ಬೇಲೂರು ತಹಸೀಲ್ದಾರರಿಗೆ ಒಂದು ಅರ್ಜಿ ಕೊಟ್ಟಿದ್ರು, ಮಂಜೂರು ಮಾಡಿಕೊಡಿ ಅಂತ. ಅವರು ಇಲ್ಲಿವರೆಗೂ ಮಂಜೂರು ಮಾಡಿಕೊಟ್ಟಿಲ್ಲ. ಹಂಗಾಗಿ ತುರ್ತಾಗಿ ಈ ಜಾಗನ ಹುಡುಕಿ ಇವತ್ತು ಈ ಪ್ರತ್ಯೇಕವಾಗಿ ಒಂದು ಕಚೇರಿ ಎಲ್ಲ ಸ್ಥಾಪನೆ ಮಾಡಿದ್ದೀವಿ. ಇದರಿಂದ ಸಮಾಜಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ನಾವು ಆಶಿಸ್ತೀವಿ. ಓಪನ್ ಮಾಡ್ತಾ ಇದ್ದಾರೆ. ಈ ಸೊಸೈಟಿ ಉನ್ನತವಾಗಿ ಬೆಳೆದು ಎಲ್ಲರಿಗೂ ಸಹ ನೆರವು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಹಾಗೆಯೇ ಒಂದು ಸೊಸೈಟಿ ಕಟ್ಟಿ ಬೆಳೆಸೋದು ಅಷ್ಟು ಸಣ್ಣ ವಿಷಯ ಏನಲ್ಲ, ಅದು ಬಹಳ ದೊಡ್ಡ ವಿಷಯ ಅದು. ಯಾಕೆಂದರೆ ಇವತ್ತು ಸೊಸೈಟಿನ ಯಾರು ಬೇಕಾದ್ರೂ ಮಾಡ್ಬೋದು. ಮಾಡಿ ಎಷ್ಟೋ ಸೊಸೈಟಿಗಳು ಹಾಳಾಗಿರೋದು ಇದ್ದಾವೆ. ಆದರೆ ಅದು ಉದಾಹರಣೆಗೆ ಸವಿತಾ ಸಮಾಜದಲ್ಲಿ ಆಗ್ಬೋದು. ಅಲ್ಪಸಂಖ್ಯಾತರು ಇದ್ದು ತಾಲೂಕೊಳಗಡೆನೆ ಬೃಹತ್ ಮಟ್ಟವಾಗಿ ಬೆಳೆಸಿ ಎಲ್ಲರಿಗೂ ನೆರವಾಗಿ ಅವರು ಸಮಾಜಕ್ಕೆ ಒಂದು ಕೊಡುಗೆ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಸುಮಿತ್ರಾ, ಉಪಾಧ್ಯಕ್ಷ ವಸಂತ್, ನಿರ್ದೇಶಕರಾದ ಮೋಹನ್, ಚಂದ್ರು, ರವಿ, ಗಣೇಶ್, ಅರುಣ್, ಶೀಲಾ, ವಕೀಲರಾದ ನಟರಾಜ್, ರಾಕೇಶ್, ನಾಗರಾಜ್, ಜುಬೇರ್ ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.